ನಿಮ್ಮ ಫೇವ್ರೆಟ್ ಹೀರೋ ಯಾರು ಸರ್? ಕನ್ನಡ ಇಂಡಸ್ಟ್ರಿ ಆರ್ ಎನಿ ಇಂಡಸ್ಟ್ರಿ ನೀವು ತುಂಬ ಲೈಕ್ ಮಾಡೋ ಅಂತ? ಈಗ ಸುಮಾರು ಜನ ಇದ್ದಾರೆ, ಯಾರಂತ ಹೇಳಿ ಮೇಡಮ್. ಒಂದು ಹೆಸರು ಹೇಳಿ, ಹೇಳೋದ್ರಲ್ಲಿ ತಪ್ಪೇನಿದೆ ಸರ್? ಆಯ್ನು ನನಗೆ ತುಂಬ ಇಷ್ಟವಾಗಿದ್ದು ಅಂದರೆ ಕನ್ನಡದಲ್ಲಿ ನಮ್ಮ ಜಗ್ಗೇಶ್ ಅಣ್ಣ. ಹಾಂ, ಅವ್ರ ಜೊತೆ ಇದ್ರಿ ಮೇಡಮ್, ನಗ್ಸಿ ಅಂದರೆ ನಾನು ಅವರು ನಮ್ಮ ಜಿಮ್ ಸ್ಟೂಡೆಂಟು, ಫಸ್ಟ್ ಸ್ಟೂಡೆಂಟ್ ಅವರು ರಾಕ್ಲೈನ್ ವೆಂಕಟೇಶ್ ಅವರು, ಜಗ್ಗೇಶ್ ಅವರು. ಜಗ್ಗೇಶ್ ಅವರು ಜಿಮ್ ಮಾಡ್ತಿದ್ರು. ಅವ್ರು ಏನು ಅವಾಗಲೂ ಅಷ್ಟೇ, ಅವರು ಗಡಿ ಮನೆ ಪೈಲ್ವಾನ್ ಅವರು. ಹಾಂ, ಜಗ್ಗೇಶ್ ಅಣ್ಣ ಗಡಿ ಮನೆ ಪೈಲ್ವಾನ್ ಅವರು ನನಗೆ ತುಂಬ ಫೇವ್ರೇಟ್. ನನಗೆ ಅವ್ರ ಸಿನಿಮಾದಲ್ಲಿ ಒಂದು 8-10 ಸಿನಿಮಾದಲ್ಲಿ ಅವ್ರಿಗೆ ಚಾನ್ಸ್ ಕೊಟ್ಟರು ನನಗೆ. ಹೀರೋಯಿನ್ಸಲ್ಲಿ ಯಾರು ಇಷ್ಟ? ಇಲ್ಲ ಮೇಡಮ್, ನನಗೆ ಅಷ್ಟೊಂದು ಹಳೆ ಹೀರೋಯಿನ್ಸ್ ಬಿಟ್ಟರೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಮೇಡಮ್. ಅಂದರೆ ನನಗೆ ಇಷ್ಟ, ಯಾವ ಸಿನಿಮಾ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟಪಡ್ತೀನಿ. ಜೀವನದಲ್ಲಿ ಇವ್ರನ್ನ ಭೇಟಿ ಆಗಬೇಕು ನಾನು ಇನ್ನುವರೆಗೂ, ಅವ್ರನ್ನೊಂದು ಸರಿ ನೋಡಬೇಕು ಅಂತ ಆಸೆ ಸರ್. ಯಾರನ್ನ? ಎನಿ ಫೀಲ್ಡ್. ನಾನು ರಜನಿಕಾಂತ್ ಅವ್ರನ್ನ ನೋಡ್ಬೇಕು ಮೇಡಮ್. ಇನ್ನೂ ನೋಡಿಲ್ವಾ ನೀವು? ನೋಡಿಲ್ಲ, ದೂರದಿಂದ ನೋಡಿದ್ದೀನಿ, ಹ್ಞೂ, ಮಾತಾಡಲಿಲ್ಲ. ಅವ್ರ ಅಣ್ಣ ಗೊತ್ತು, ಅವ್ರ ಮನೆಗೆ ಹೋಗಿದ್ದೀನಿ, ಹಾಂ, ಎಲ್ಲ ಮಾಡಿದ್ದೀನಿ. ಬಟ್ ರಜನಿಕಾಂತ್ ಮೀಟ್ ಮಾಡಿಲ್ಲ. ಖಂಡಿತ ಮಾಡೇ ಮಾಡ್ತೀನಿ. ಒಂದು ಸಸ್ಯಕ್ಕೆ ಸಿಗ್ತೀನಿ, ಮೀಟ್ ಮಾಡ್ತೀನಿ ಮೇಡಮ್. ಕ್ರಿಕೆಟ್ ಎಲ್ಲ ಆಡ್ತೀರಿ ಅಂತ ಅಂದ್ರೆ? ಕ್ರಿಕೆಟು, ಫುಟ್ಬಾಲು. ಕ್ರಿಕೆಟ್ ಏನು ಬ್ಯಾಟ್ಸ್ಮನ್ನ? ಇಲ್ಲ, ಆಲ್ರೌಂಡರ್ ಮೇಡಮ್. ಬ್ಯಾಟಿಂಗ್ ಆಡ್ಬೇಕು. ಸೊ ಫಸ್ಟ್ ಬಾಲ್ಗೆ ಔಟ್ ಆಗಿಬಿಟ್ರೆ ಬೌಲಿಂಗಲ್ಲೇ ಮಾಡಿ ಉಳಿಸ್ಕೋಬೋದಲ್ಲ. ಆಲ್ರೌಂಡ್ರ್ ಇದಾಗದಿದ್ರೆ ಅದಾದ್ರೂ ಕೊಡಲಿ ಅಂತ. ಹೌದು. ಓಕೆ. ಸೊ ಯಾರು ನಿಮ್ಮ ಫೇವ್ರೇಟ್ ಕ್ರಿಕೆಟರ್? ಅಲ್ಲ ಮೇಡಮ್, ಫೇವ್ರೇಟ್ ಅಂದರೆ ಒಂದೊಂದು ಅಲ್ಲ, ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ರು ಎಕ್ಸ್ಟ್ರಾರ್ಡಿನರಿ ಆಡ್ತಾರೆ, ಆದ್ರೆ ಒಬ್ರು ಇರ್ತಾರಪ್ಪ. ಈಗ ನನಗೆ ಕೇಳಿದ್ರೆ ನಂಗೆ ಮೊದಲು ಅಜರುದ್ದೀನ್ ಭಾರಿ ಇಷ್ಟ. ತೆಂಡೂಲ್ಕರ್. ಎವರ್ ಗ್ರೀನ್ ಮೇಡಮ್ ಅವರು, ಎವರ್ ಗ್ರೀನ್. 6 ಹೊಡೆಯೋದು, 4 ಹೊಡೆಯೋದು ಸ್ಟೈಲು ಅವತ್ತೇ ಅವ್ರು ಹಾಕಿದ ಬುನಾದಿನ ಇವತ್ತು ಎಲ್ಲರೂ ನಿಜವಾಗಿ ನಮ್ಗೆ ಅವ್ರು ಕಂಡ್ರೆ ತುಂಬ ಇಷ್ಟ. ಈ ಫ್ರೀ ಅನ್ನದಾನ ಕಾನ್ಸೆಪ್ಟ್ ಸರ್ ಮೇಡಮ್, ಫ್ರೀ ಅನ್ನದಾನ ನಾನು ಇವತ್ತಲ್ಲ ಮೇಡಮ್, ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀನಿ ಮೇಡಮ್. ಬಟ್ ಯಾರಿಗೂ ಗೊತ್ತಿಲ್ಲ ಅಷ್ಟೇ, ನಾನು ಯಾರಿಗೂ ಹೇಳ್ಕೊಳ್ಳೋದು ಅಷ್ಟೇ. ಪ್ರತಿ ಆಶ್ರಮಕ್ಕೆ ಹೋಗ್ತೀನಿ, ಪ್ರತಿ ಸ್ಕೂಲ್ಗೆ ಹೋಗ್ತೀನಿ, ಎಲ್ಲಿ ಸಿಕ್ಕರಲ್ಲಿ ನನಗೆ ಅದೊಂದು ದೊಡ್ಡ ಒಂದು ಹುಚ್ಚು ಆಸೆ ನನಗೆ. ಎಷ್ಟೊತ್ತಿದೆ ನಿಮ್ಮ ನಂಬಲೇಬೋದು, ದುಡ್ಡು ಇರಲ್ಲ ಮೇಡಮ್ ಹತ್ರ. ಉಂಗುರ ಅಡ ಇಟ್ಬಿಟ್ಟು ಅಲ್ಲೇ ರೋಡಲ್ಲಿ ಸಿಕ್ಕ ಅಂಗಡಿಗೆ ಅಡ ಇಟ್ಬಿಟ್ಟು ತೊಗೊಂಡೋಗಿ 2 ಗಂಟೆ ಕೊಟ್ಬಿಟ್ಟು ಹೊಡೋಗ್ತೀನಿ. ಮತ್ತೆ ನೆಕ್ಸ್ಟ್ ಉಂಗುರ ಬಿಡಿಸ್ಕೋತೀನಿ. ಅದಂತರ ನಾನು ಮೊದಲಿಂದ ನನಗೊಂದು ಕೆಳಗೆ ನಾನು ಬಡವಲ್ಲ ಮೇಡಮ್, ನನಗೆ ಗೊತ್ತಾಗುತ್ತೆ ಮೇಡಮ್ ಕಷ್ಟ. ಬಟ್ ಭಾಳಷ್ಟು ಜನ ಸರ್ ಬಡತನ ಸಿರಿತನ ಸಮಾನವಾಗಿ ಸ್ವೀಕರಿಸಿ, ಸಿರಿತನ ಬಂದಾಗ ಬಡವರ ಬಗ್ಗೆ ಪ್ರೀತಿ ಗೌರವವನ್ನು ಉಳಿಸಿಕೊಂಡು ಆದಷ್ಟು ಅವರಿಗೆ ಸಹಾಯ ಮಾಡ್ತಾ ಈ ಥರದ ಬದುಕನ್ನು ನೀವು ಸಾಗಿಸ್ತಾ ಇದ್ದೀರ. ಆದರೆ ಬಡತನದಿಂದ ಸಿರಿತನ ಬಂದರೂ ಕೂಡ ಸಿರಿತನದಲ್ಲಿ ಕಂಡ್ಕೊಂಡವ್ರನ್ನ ಕಾಲು ಕಸ ಮಾಡ್ಕೊಂಡು ಓಡಾಡ್ತಾರಲ್ಲ ಸರ್, ಅಂಥವ್ರಿಗೆ ಏನು ಹೇಳ್ತೀರಿ? ಅದು ಯಾವತ್ತೂ ಉಳ್ಕೊಳ್ಳಲ್ಲ ಮೇಡಮ್, ಅದು ಯಾವತ್ತೂ ಉಳ್ಕೊಳ್ಳಲ್ಲ ಮೇಡಮ್. ಖಂಡಿತ ಹೇಳ್ತೀವಿ ಮೇಡಮ್. ನಾವು ಒಂದು ದಿವಸದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು ಮೇಡಮ್. ಏನು ಮಾಡೋಕ್ಕಾಗಿಲ್ಲ, ಕೊನೆ ಪಕ್ಷ ಒಂದು ಹಸುಗೆ ಒಂದು ಬಾಳೆಹಣ್ಣು ಕೊಡಬೇಕು. ಅದು ಮಾಡೋಕ್ಕಾಗಿಲ್ಲ, ಒಂದು ನಾಯಿಗೊಂದು ಬಿಸ್ಕೆಟ್ ಹಾಕಬೇಕು. ಅದು ಮಾಡೋಕ್ಕಾಗಿಲ್ವಾ, ಯಾರೋ ಸಿಕ್ಕಿದಾಗ ಒಳ್ಳೆ ಪ್ರೀತಿ ಮಾತಾಡಬೇಕು. ಎಲ್ಲ ನನಗೆ ಬೇಕು 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 ಅಂದರೆ ಕಷ್ಟ ಆಗುತ್ತೆ ಮೇಡಮ್. ನನಗೂ ಬೇಕು ಮೇಡಮ್, ದುಡ್ಡು ನನಗೂ ಬೇಕು. ಇವತ್ತು ಕಾಸಿಲ್ಲ. ಮೊನ್ನೆ ಕಾಶಿಗೆ ಹೇಳಿದ್ರೆ ಮೇಡಮ್, 108 ಜನ ಕರ್ಕೊಂಡು ಹೋಗಿದ್ದೆ ಫ್ರೀಯಾಗಿ. ಎಲ್ಲಿ ಬೇಕು ದುಡ್ಡು, ಎಲ್ಲಿ ಬರುತ್ತೆ ಸಾಲ ಮೇಡಮ್. ಸೊ ಏನಾಗುತ್ತೆ, ಸಹಾಯ ನಾವು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ, ಬೆಳೆದಿದ್ದಕ್ಕೆ, ಗಾಳಿ ತಗೋತಾ ಇರೋದಕ್ಕೆ, ಪ್ರಕೃತಿ ಪ್ರೀತಿ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ ಮೇಡಮ್. ವಾಪಸ್ದಾಗ ಕೊಡಲೇಬೇಕಲ್ಲ ಮೇಡಮ್. ಈಗ ಅಪ್ಪು ಸರ್ ಸತ್ತು ನೋಡಿದ್ರೆ ಮೇಡಮ್, ಏನು ತೊಗೊಂಡ್ರೆ ಮೇಡಮ್? ಕರೆಕ್ಟ್. ಸೊ ನಾವು ಹೋಗ್ತೀವಲ್ಲ, ನಾವು ಅದನ್ನ ನಾವು ನೋಡ್ಕೋಬೇಕು ನಮ್ಮನ್ನು ನಾವು ಮೇಡಮ್. ನಾವು ಇನ್ನೊಂದು ಏನಪ್ಪ ಅಂದರೆ, ನಾನು ಯಾಕೆ ಈ ಸಮಾಜ ಸೇವೆ ಎಲ್ಲ ಮಾಡ್ತೀನಿ, ನಾನು ಶವ ಸಂಸ್ಕಾರ ಒಂದು ಲೆಕ್ಕ ಮಾಡೋಕ್ಕಾಗಲ್ಲ, ಒಂದು 5-6 ಸಾವಿರ ಜನ ಮಾಡಿರ್ಬೋದು. ಫ್ರೀ ಶವ ಸಂಸ್ಕಾರ ಮಾಡಿ 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 ನನಗೆ ಗೊತ್ತಾಗ್ಬಿಟ್ಟಿದೆ ಮೇಡಮ್. ಸತ್ತಾಗ ಫಸ್ಟು ಸಾಹುಕಾರ ಸಾಯ್ಬೋದು, ಬಡವ ಸಾಯ್ಬೋದು, ಯಾರು ಬೇಕಾದ್ರೆ ಸಾಯ್ಬೋದು. ಸತ್ತಿದ ತಕ್ಷಣ ಫಸ್ಟು ಕೆಲಸ ಏನು ಮಾಡೋದು ಗೊತ್ತಾ ಮೇಡಮ್? ಒಡೆ ಬಿಚ್ಕೋತಾರೆ. ಸತ್ತಾಗ ಒಡೆ ಬಿಚ್ಕೋತಾರೆ, ಉಡ್ದಾರ ಬಿಚ್ಕೋತಾರೆ, ಎಲ್ಲ ಏನಿದೆ ಎಲ್ಲ ಬಿಚ್ಕೊಂಡು ಆದಮೇಲೆ ಬರೀ ನೇಕಡಲ್ಲಿ ಯಾವುದೊಂದು ಬಟ್ಟೆ ಹಾಕ್ತಾರೆ. ಆ ಬಟ್ಟೆ ಯಾವ್ದು ಗೊತ್ತಾ ನಿಮ್ಗೆ? ಗೊತ್ತಾ ಮೇಡಮ್ ನಿಮಗೆ? 20 ರೂಪಾಯಿ 30 ರೂಪಾಯಿ ಮೀಟ್ರ್, ಕೋರ ಬಟ್ಟೆ ಅಷ್ಟೇ. 20 ರೂಪಾಯಿ 30 ರೂಪಾಯಿ ಮೀಟ್ರು. ಒಂದು ಕುಡಿಕೆ ಇಷ್ಟೇ ಅಕ್ಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸ್ತಾರೆ ಅದನ್ನು. ಅದು ಕೋಲು, ಸ್ಪೂನು ಕೊಡೋಲ್ಲ, ಕೋಲೇ ಕೊಡ್ತಾರೆ ನಿಮಗೆ. ಸತ್ತಾಗ ನಿನಗೆ ಬಲಗೈಲಿ ಇದಕ್ಕಲ್ಲ ಎಣ್ಣೆ ನೀರು ಹಾಕಲ್ಲ, ಎಡಗೈಲಿ ಮುಟ್ಟಿಸ್ತಾರೆ. ಹಿಂಗೆ ಎಡಗೈಲಿ ಮುಟ್ಟಿಸ್ತಾರೆ. ಆ ಎಣಕ್ಕೆ ಏನು ಗೊತ್ತಾ ಮೇಡಮ್, ಎಲ್ಲ ದೂರದಿಂದ ನೋಡ್ಬೇಕು, 10 ರೂಪಾಯಿ ಹೋಗಲ್ಲ, ಇನ್ಫೆಕ್ಷನ್ ಆಗುತ್ತೆ. ಅಪ್ಪ ಸಾಯಿಲಿ, ಮಗ ಎಲ್ಲಿ ಸತ್ತರು ಅಷ್ಟೇ. ಆ ಬಟ್ಟೆ ಸುತ್ತಬಿಡ್ತಾರೆ, ಇಕ್ಕೋತಾರೆ. ಯಾರು ಎತ್ಕೊಡೋಗ್ತಾರೆ ನಿನಗೆ? ಯಾರೋ ಬರ್ತಾರೆ, ಯಾರೋ ಸ್ನೇಹಿತರು ಬರ್ತಾರೆ, ಮನೆಯಾರು ಕೊಡಲ್ಲ. ಅವ್ರು ದುಡ್ಡಲ್ಲಿ ಇರ್ತಾರೆ, ಮನೇಲಿ ಇರ್ತಾರೆ, ಯಾರೋ ಸ್ನೇಹಿತರು ಭುಜ ಕೊಡ್ತಾರೆ, ಹೋಗಿ ಗೋವಿಂದ ಹಾಕ್ಬಿಡ್ತಾರೆ. ಒಂದು ಏನು ತೊಗೊಂಡೋಗಿ ಏನು ತೊಗೊಂಡೋಗಲ್ಲ. ಸತ್ತಾಗ ನಾವು ಇದು ಸತ್ಯ ಮೇಡಮ್. ಸ್ನೇಹಿತರೆ, ಗ್ಯಾರಂಟಿ ನ್ಯೂಸ್ ಮುಖಾಂತರ ಮನೆ ಮಾಡ್ಕೋತಾ ಇದ್ದೀನಿ.
ನೀವು ಸಿನಿಮಾಗೆ ಹೋಗ್ತಿರೋ, ಪಬ್ಗೆ ಹೋಗ್ತಿರೋ, ಬಾರ್ಗೆ ಹೋಗ್ತಿರೋ, ಆಮೇಲೆ ನೀವು ಹೊಸ ಬಟ್ಟೆ ತೊಗೋತಿರೋ, ಹೊಸ ಶೂ ತೊಗೋತಿರೋ, ಮನೆಗೆ ಏನು ಬೇಕಾದ್ರೆ ತೊಗೋತಿರಲ್ಲ, ಅದೆಲ್ಲ ಇಟ್ಬಿಡಿ. ತಿಂಗ್ಳಿಗೆ ಒಂದು ಸತಿ ನೀವು ಸತ್ತೋರು ಮನೆಗೆ ಹೋಗಿ ಶವ ಸಂಸ್ಕಾರದಲ್ಲಿ ಭಾಗಿಯಾಗಿ ಸೀದಾ ನೀವು ಸ್ಮಶಾನದ ಹೋಗಿ ಬನ್ನಿ ಮೇಡಮ್. ಶವ ಸಂಸ್ಕಾರ ಸತ್ತ ಮನೆಗೆ ಹೋದಾಗ ಏನು ಗೊತ್ತಾ ಮೇಡಮ್, ಈಗ ನೀವು ಕಣ್ಮುಚ್ಚಿ ಕೂತ್ಕೊಳ್ಳಿ ಹಿಂಗೆ, ಅಲ್ಲಿ ಶವ ಇರ್ತದೆ, ಕೂತ್ಕೊಳ್ಳಿ ಹಿಂಗೆ. ಆ ಅಳ್ಳೋ ರಾಗ ಇದೆಯಲ್ಲ, ಡಿಫ್ರೆಂಟ್ ಇರ್ತದೆ. ಹೆಂಡ್ತಿ ಒಂಥರ ಅಳ್ತಾ ಇರ್ತಾಳೆ, ಅದ್ರಲ್ಲಿ ಬೇರೆ ಅರ್ಥ ಬರ್ತಾ ಇರ್ತದೆ. ಮಕ್ಕಳು ಒಂಥರ ಅಳ್ತಾ ಇರ್ತಾರೆ, ಅದ್ರಲ್ಲಿ ಬೇರೆ ಅರ್ಥ ಬರ್ತದೆ. ಫ್ರೆಂಡ್ಸ್ ಬರ್ತಾರೆ, ಅವ್ರು ಹೇಳ್ತಾರೆ. ಸಾಲ ಕೊಟ್ಟರು ಬರ್ತಾರೆ, ಅವ್ರು ಹೇಳ್ತಾರೆ. ಸಾಲ ಇಸ್ಕೊಂಡ್ರು ಬರ್ತಾರೆ. ಎಲ್ಲ ಅವ್ರು ಅಳ್ಳೋ ರೀತಿ ಅಲ್ಲಿ ಗೊತ್ತಾಗೋದಂಗೆ, ಎಷ್ಟು ಸ್ವಾರ್ಥಿಗಳಪ್ಪ ಅಂತ. ನಿಜವಾದ ಅದು ಕಣ್ಮುಚ್ಕೊಂಡು ಕೇಳಬೇಕು. ಅಕ್ಕ ತಂಗಿರು ಬರ್ತಾರೆ, ಅವ್ರು ಬೇರೆ ಒಂಥರ ಅಳ್ತಾ ಇರ್ತಾರೆ. ಆ ವಾಯ್ಸಲ್ಲಿ ಇದೆಲ್ಲ ಗೊತ್ತಾ ಮೇಡಮ್, ಅಲ್ಲೇ ಗೊತ್ತಾಗುತ್ತೆ ಇಡೀ ಪ್ರಪಂಚ ಫುಲ್ಲು ನಾಟಕ ಅಂತ. ನಂದು ಸೇರ್ಕೊಂಡು ಹೇಳ್ತಾರೆ, ನನ್ನನ್ನು ಸೇರ್ಕೊಂಡು ಹೇಳ್ತಾರೆ ಅದು. ಕರೆಕ್ಟ್. ನಿಮಗೆ ಪಾಲಿಟಿಕ್ಸ್ ಏನಾದರೂ ಇಷ್ಟ ಇದೆಯಾ? ಇಲ್ಲ ಮೇಡಮ್, ಪಾಲಿಟಿಕ್ಸ್ ಇಲ್ಲ ಮೇಡಮ್. ನಾನಿವತ್ತು ಒಂದು MLA, ಒಂದು MP, ಒಂದು ಮುಖ್ಯಮಂತ್ರಿ ಎಲ್ಲ ನಾನೇ ಆಗಿದ್ದೀನಿ ಮೇಡಮ್. ದುಡ್ಡಿದ್ದರೆ ದಾನ ಮಾಡ್ತೀನಿ, ನಾನೇ ಮುಖ್ಯಮಂತ್ರಿ. ದುಡ್ಡಿಲ್ವಾ, ಫ್ರೆಂಡ್ಸ್ ತೀಸ್ಕೋತೀನಿ, ದಾನ ಮಾಡ್ತೀನಿ, ತಿಂತೀನಿ, ಹೋಗ್ತೀನಿ, ಬರ್ತೀನಿ. ಈ ದಾನ ಯಾಕೆ ಮಾಡಬೇಕು, ಏನು ಮಾಡಬಾರ್ದು ಅನ್ನೋಕ್ಕೆ ನಾನು ತುಂಬ ಕಷ್ಟ ಅನುಭವಿಸ್ತೀನಿ ಮೇಡಮ್, ಗೊತ್ತಿಲ್ಲ ನಿಮಗೆ.